ಚಳ್ಳಕೆರೆ ತಾಲೂಕು ಡುಮ್ಮಿ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಎಸ್ಸಿ ಕಾಲೋನಿ ಜನರು ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ಇವರಿಗೆ ಮನವಿ ಸಲ್ಲಿಸಿದರು. ಮನವಿ ತೆಗೆದುಕೊಂಡು ಮಾತನಾಡಿ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ದೀಪಾ ಅವರಿಗೆ ತ್ವರಿತಗತಿಯಲ್ಲಿ ಈ ಕಾಲೋನಿಯ ನೀರಿನ ಸಮಸ್ಯೆ ಹಾಗೂ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸುವಂತೆ ಹಾಗೂ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿವಪ್ರಕಾಶ್ ಅವರು ಸೂಚಿಸಿರುತ್ತಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ದೀಪಾ ಅವರು ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಆಗಮಿಸಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ಪ್ರತಿಭಟನೆಯ ಮನವಿಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ಪರಶುರಾಮ್ ಹಾಗೂ ದಲಿತ ಸಂಘದ ತಾಲೂಕಾ ಅಧ್ಯಕ್ಷರಾದ ರಂಗಪ್ಪ, ದಲಿತ ಸಂಘದ ಸಂಚಾಲಕರಾದ ಶಿವಕುಮಾರ್ ಹಾಗೂ ಗ್ರಾಮದ ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ನೀರು ಬಿಡ್ರಿ ನಮಗೆ ನೀರಿನ ಭಾಳ ತೊಂದರೆ ಆಗಿದೆ ಅಂತ. ಆದರೆ ಅವರು ನಮಗೆ ಈ ದುಡ್ಡಿಲ್ಲ, ಟ್ಯಾಂಕರ್ನ ಓಡಿಸೋದು ದುಡ್ಡಿಲ್ಲ. ನಮ್ಮ ಕಾಲೋನಿ ಒಳಗೆ ಒಂದು ಬೋರ್ ಐತೆ. ಈಗ ಬೋರ್ವೆಲ್ಲು ನೀರು ಈಗಲೂ ಕೂಡ ನೀರು ಬರ್ತೈತೆ. ಬರ್ತಾ ಇರೋದನ್ನ ರೆಡಿ ಮಾಡಿಸ್ಕೊಡ್ರಿ ಅಂದರೆ ಅದನ್ನು ರೆಡಿ ಮಾಡ್ಸೋಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಏನಾರು ಮಾಡಿರಿ, ಹೆಂಗಾರು ಮಾಡ್ಕೊಳ್ರಿ ಅಂತಂದು ಸುಮಾರು ದಿನದಿಂದ ಹೇಳ್ತಾ ಬಂದರು. ನಾವು ಅವರು 15 ದಿವಸ 20 ದಿವಸಕ್ಕೆ ಒಂದ್ಸತಿ ನೀರು ಬಿಡ್ತಾಯಿದ್ರು. ಇತ್ತೀಚೆಗೆ ಅಲ್ಲೇ ತಿಂಗಳಿಗೆ ಒಂದ್ಸತಿ ಬಿಡ್ತಾ ಇದ್ದಾರೆ. ನಮ್ಮಲ್ಲಿ ಸಮಸ್ಯೆ ಏನೈತೆ ಅಂದರೆ ಓದೋ ಮಕ್ಕಳು ರಾತ್ರಿ ಎಲ್ಲ ನೀರು ಹಿಡಿಯೋದು ಮತ್ತು ಬೆಳಗ್ಗೆ ಎಲ್ಲವ ಮಕ್ಕನದು ಮನೆಗೆ ಮೇಷ್ಟ್ರು ಬರ್ತಾರೆ ಅಂತ ತಪ್ಪಿಸ್ಕೊಂಡೋಗಿ ಎಲ್ಲ ಮಕ್ಕನದು ನಿಧಿಗೆಟ್ಟು ಈ ಥರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಿ ನಮ್ಮ ಕಾಲೋನಿಗೆ ನೀರು ಬೇಕು ಅಂತ ನಾನು ಇವ್ರ ಹತ್ರ ದೊಡ್ಡರ ಹತ್ರ ಬಂದೀವಿ. ಯಾಕೆ ಬಂದೀವಿ ಅಂದರೆ ನಾವು ಬೋರ್ವೆಲ್ ನೀರು ಇರೋದ್ರನ್ನ ರೆಡಿ ಮಾಡಿಸ್ಕೊಡ್ರಿ ಅಂತ ಒಂದು ಮನವಿ ಕೊಟ್ಟು ಅವ್ರು ಅದಕ್ಕೆ ಏನು ಕೊಟ್ಟರು, ನಮಗೆ ಮರುತ್ರ ನಮ್ಮ ಹತ್ರ ದುಡ್ಡಿಲ್ಲ, ನೀವೇನಾದರೂ ಮಾಡಿರಿ, ಎಲ್ಲಾದರೂ ಹೋಗ್ರಿ ಅಂತ ನಮಗೆ ದುಡ್ಡಿಲ್ಲ ಅನ್ನೋದನ್ನು ಅವರೇ ಕೂಡ ಸೀಲು ಸೈನ್ ಹಾಕಿ ಲೆಟರ್ ಕೊಟ್ಟದ್ದು. ಹಾಗಾಗಿ ನಾವು ಅವ್ರನ್ನ ಬಿಟ್ಟು ದೊಡ್ಡರ ಹತ್ರ ಕೇಳಬೇಕಲ್ಲ ಅಂತ ಹೇಳಿ 8ನೇ ತಾರೀಕು ಬಂದು ನಮ್ಮ ದೊಡ್ಡರ ಸಾಹೇಬ್ರಿಗೆ ಕೂಡ ಮನವಿ ಕೊಟ್ಟೋದ್ವಿ. ಇವರು ನಮ್ಗೆ ಯಾಕವ ಇವತ್ತು ನಾಳೆ 2 ದಿವಸ ಅಂತ ಹೇಳಿದರು. ನಿನ್ನೆಗ್ಲೂ ನೋಡಿದ್ವಿ ಮತ್ತು ಇವತ್ತು ಬೆಳಗ್ಗೆನೂ ಫೋನ್ ಮುಖಾಂತರನೂ ಕೂಡ ನಾನು ಮಾತಾಡಿದ ಮೇಲೆ ಪಿ ಡಿ ಒ ಮೇಡಮ್ರಿಗೆ ಹೇಳಿದ್ದೀನಿ, ಅಡ್ಮಿನಿಸ್ಟ್ರೇಟ್ರಿಗೆ ಹೇಳಿದ್ದೀವಿ, ನೋಡೋಣ ವೆಯ್ಟ್ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡೋಕ್ಕೆ ಈಗಲೇ ಕೂಡ ಕುತ್ಕೊಂಡು ಬಿಸಿಲಾಗ 2 ಗಂಟೆ ನೀರಿಲ್ದೇ ಸುಧಾರಿಸ್ಕೊಳಕ್ಕಾಗಿಲ್ಲ. 2 ದಿನ ಹೆಂಗೆ ಸುಧಾರಿಸ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ ನಾವು ಎಲ್ಲ ಕೊಡ ತಗೊಂಡು ನೀರು ಬೇಕು ಅಂತ ಕುತ್ಕೊಂಡಿದ್ದು ಧರಣಿ. ಅವ್ರು ನೀರು ಕೊಡೋ ತನಕ ನಾವು ಎದ್ದೋಗಲ್ಲ, ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಇಲ್ಲ ನಮ್ಮ ಈ ಸಾಹೇಬರು ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ಇವ್ರೇನಾದರೂ ಕೊಡಲಿ, ಮುಂದಿನ ವ್ಯವಸ್ಥೆ ಬೇರೆ ಏನಾದರೂ ಮಾಡಿ. ಗ್ರಾಮದಲ್ಲಿ ಇವಾಗ ಕುಡಿಯೋ ನೀರಿನ ಸಮಸ್ಯೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಇವಾಗ ನಾನು ಇತ್ತೀಚೆಗೆ ಬಂದಿರೋದು, ನಾನು ಬಂದ ಮೇಲೂ ಈ ಥರ ಸಮಸ್ಯೆ ಆಗಿದೆ. ಇವಾಗ ಒಟ್ಟು ಟೋಟಲ್ಲು ಡುಮ್ಮಿನಲ್ಲಿ 5 ಬೋರ್ವೆಲ್ಗಳಿದ್ದಾವೆ. 5 ಬೋರ್ವೆಲ್ಲಲ್ಲಿ ಇವಾಗ ಬೇಸಿಗೆಗಾಲ ಬಂದಾಗಿಂದ ಇವಾಗ ಮಾರ್ಚಿಂದ ಇವಾಗಲೇ 3-4 ಬೋರ್ನು ಡೆಡ್ ಆಗಿದ್ದಾವೆ. ಇವಾಗ ಬರ್ತಿರೋ ಇದು ಏಕೆ ಕಾಲೋನಿನಲ್ಲೂ ಅದರಲ್ಲಿ ಒಂದು ಅದು ಇವಾಗ ಡೆಡ್ ಆಗಿದೆ. ಅದನ್ನು ನಾವು ಪರಿಶೀಲನೆ ಮಾಡಿ ನೀರಿಲ್ಲ ಅಂತ ಚೆಕ್ ಮಾಡಿದ ಮೇಲೆ ಅದನ್ನ ಮೇಲಧಿಕಾರಿಗಳಿಗೂ ಸಲ್ಲಿಸಿದ್ದೀವಿ. ಆಮೇಲೆ ಇವಾಗ ಹೊಸ ಬೋರ್ವೆಲ್ಗೂ ಒಂದು ಇದು ಮಾಡಿದ್ದೀವಿ. ಇವಾಗ ಅಲ್ಲಿ ಶಿಲ್ಟ್ ಕ್ಲೀನ್ ಮಾಡಿದರೆ ಒಂದು ಏನೋ ಬರ್ಬೋದು ಅನ್ನೋ ಇದ್ರ ಮೇಲೆ ಇವಾಗ ಶಿಲ್ಟ್ ಕ್ಲೀನ್ ಮಾಡೋಕ್ಕೂ ಮಾತಾಡಿದ್ದೀನಿ. ಇವಾಗ ನಾಳೆ ಶಿಲ್ಟ್ ಕ್ಲೀನ್ ಮಾಡಿಸ್ತೀವಿ. ಆಮೇಲೆ ಬೇರೆ ಕಡೆನೂ ಇವಾಗ ನೀರಿನ ಸಮಸ್ಯೆ ಆಗಿರೋದ್ರಿಂದ ಅಲ್ಲಿ 3-4 ಬಾವಿನಲ್ಲಿ ಸ್ವಲ್ಪ ಜಲ ಬರುತ್ತೆ ಅಂತ ಇವಾಗ ಬಾವಿನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಬಾವಿ ಎಲ್ಲ ಕ್ಲೀನ್ ಮಾಡಿಸಿ ಅದರಲ್ಲೂ ಸ್ವಲ್ಪ ಬಳಸೋಕ್ಕೆ ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ 2-3 ಬಾವಿನೂ ಕ್ಲೀನ್ ಮಾಡಿಸಿದ್ವಿ. 3 ಬಾವಿ ಕ್ಲೀನ್ ಮಾಡಿಸಿ ಅದಕ್ಕೆಲ್ಲ ಮೋಟ್ರೆಲ್ಲ ಇಡಿಸಿ ಇದು ಮಾಡಿಸಿ ಅದನ್ನು ಇವಾಗ ಜನ ಸುತ್ತಮುತ್ತ ಇರೋ ಜನಗಳು ಬಳಕೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನೀವು ಆಮೇಲೆ ಹೇಳಂತ್ರಿ ಅವ್ರದ್ದು ಮೇಡಮ್ ಅವ್ರ ಮುಗಿಲಿ, ಆಮೇಲೆ ನಿಮ್ದು ಹೇಳಂತ್ರಿ. ಇವಾಗ ಬಾವಿ ಹತ್ರ ನೀರು ಇಟ್ಕೊಂಡು ಹೋಗ್ತಿದ್ದಾರೆ. ಇವಾಗ ಚರ್ಕದ ಬಾವಿ ಹತ್ರ ಇವಾಗ ಜಲ ಬರ್ತಿರೋದ್ರಿಂದ ಚರ್ಕದ ಬಾವಿ ಹತ್ರನೂ ನೀರು ಇಟ್ಕೊಂಡು ಹೋಗ್ತಿದ್ದಾರೆ. ವೀರಭದ್ರೇಶ್ವರ ಬಾವಿ ಹತ್ರನೂ ಇಟ್ಕೊಂಡು ಹೋಗ್ತಿದ್ದಾರೆ. ಅದೇ ಇವಾಗ ನೀರು ಬಹಳ ಕಡಿಮೆ ಆಗಿದೆ. ಅದಕ್ಕೆ ಇವಾಗ ಶಾಂತಸಾಗರದ್ದು ಮಾತಾಡಿ ಶಾಂತಸಾಗರದ್ದು ದಿನ ಬರ್ತಿದ್ದಾವೆ. ಇದನ್ನ ಬರೋ ನೀರನ್ನೇ ನಾವು ಮೇಂಟೈನ್ ಒಂದೊಂದು ದಿನ 1-2-3 ಏರಿಯಾ ಈ ಥರ ಮೇಂಟೈನ್ ಮಾಡ್ಕೊಂತ ಹೋಗ್ತಿದ್ದೀವಿ. ಅದು ಶಿಫ್ಟ್ ಎಲ್ಲರಿಗೂ ಬರೋಕ್ಕೆ ಸ್ವಲ್ಪ ಬೋರಲ್ಲಿ ನೀರು ಬರದೇ ಇದ್ರೆ ನಮಗೆ ಬೇಡ.
ಬೋರ್ನಾಗೆ ನೀರು ಬರ್ದಂಗಿದ್ರೆ ನಮಗೆ ಬೇಡ. ನೀರು ಬರ್ತಾ ಇದ್ದು ಕೂಡ ಕ್ಲೀನ್ ಮಾಡಿಸ್ರಿ ಅಂತ ಇವರೇ ಕೂಡ ನಾವು ಕ್ಲೀನ್ ಮಾಡಿಸ್ತೀವಿ ಅಂತೇಳಿ ಮೋಟ್ರ್ ಎತ್ತಿ ಇಲ್ಲಿಗೆ 1 ತಿಂಗಳು ಇವತ್ತವರೆಗೂ ದುಡ್ಡಿಲ್ಲ. ಮೋಟ್ರ್ ಎತ್ತಿದರಿಗೂ ಕೂಡ ದುಡ್ಡಿಲ್ಲ. ನಾನೇ ಹೇಳ್ಕೊಂಡಿನಿ ಅವ್ರಿಗೆ ಮೋಟ್ರ್ ಎತ್ತರಿಗೆ ಕೊಡ್ತೀವಣ ಅಂತೇಳಿ. ಆ ಮೋಟ್ರ್ ಎತ್ತಿ ಪೈಪೆಲ್ಲ ಅಲ್ಲೇ ಇದಾವೆ, ಮೋಟ್ರೆಲ್ಲ ಅಲ್ಲೇ ಇದ್ದಾವೆ, ಕ್ಲೀನ್ ಮಾಡಿಸ್ಕೊಡೋಕ್ಕೆ ದುಡ್ಡಿಲ್ಲ ಅಂತೇಳಿ. ನೋಡಿರಿ ನೀರು ಬರ್ತಾ ಇದೆ ನೋಡಿ, ಅರ್ಧ ಊರಿಗೆ ಕಾಲ್ಬಾಗ ಊರಿಗೆ ನೀರಾಗುತ್ತೆ. ಇದನ್ನು ಕ್ಲೀನ್ ಮಾಡ್ಸಕ್ಕೆ ದುಡ್ಡಿಲ್ಲ. ಇವಾಗ ಸಿಬ್ಬಂದಿಗಳಿಗೆ ಇವಾಗ ಎಲ್ಲ 7 ಜನ ನಿವೃತ್ತಿ ನಾಳೆ ಕ್ಲಿಯರ್ ಮಾಡ್ಬೇಕು. ನೀವು ಜನ ಸಮಸ್ಯೆ ಬಗೆಹರಿಬೇಕು. ಬಾವಿಯ ಮುಟ್ಟಕ್ಕೆ ಮಾಡಲ್ಲ, ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ನಮ್ಮರು ಕೂಡ ಸ್ವಲ್ಪ ನೀರು ಹಿಡ್ಕೊಳಕ್ಕೆ ದೇವ್ರ ಬಾವಿ ಅಂತ ಹಿಂದಕ್ಕೆ ಸರಿತಾರೆ, ಬೇಡ ಅಂತ ದೊಡ್ಡರಿಗೆ ಎದ್ರಿ. ಅವ್ರದೇ ಒಂದು ತಪ್ಪಲ್ಲ, ನಮ್ಗೆ ಬೇಕು ನೀರು ಅಂತಂದ್ರೆ ಬಿಡ್ತಾರೆ. ನಮ್ಮರು ದೇವ್ರು ಅಂತಂದು ಒಂದು ಭಯದಿಂದವ ಹೋಗಲ್ಲ, ಕೊಡ್ತಾರೆ ಕೊಡಲ್ಲ ಅನ್ನೋದ್ಕಿಂತ ಸರ್ ನಮ್ಗೆ ನಾಳೆ ಕ್ಲೀನ್ ಮಾಡೋ ತನಕ ಇವತ್ತು ನೀರು ಬೇಕು ಸರ್. ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ನೀರ್ ಬೇಕು ಟ್ಯಾಂಕರ್ನಾಗೆ. ನಾಳೆ ಬೋರ್ವೆಲ್ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡೋದು ಏನಾಯ್ತು ಅದು ವ್ಯವಸ್ಥೆ ಅದನ್ನ ಬೇಕು. ನಮಗೆ ಒಂದೇ ಸತಿ 2 ದಿನ ಬಿಟ್ಟು ಸಮಸ್ಯೆ ಐತಿ ಅಂತ ಬಂದ್ರದು ಏಕಕಾಲ